ದಕ್ಷಿಣದಲ್ಲಿ ಮತ್ತೆ ಶುರು ಭಾಷಾ ಯುದ್ಧ. ಕೇಂದ್ರ ಫಂಡ್ ಕಟ್ ತಂತ್ರಕ್ಕೆ ತಮಿಳುನಾಡು ಬಾಯ್ಕಾಟ್ ಪ್ರತಿತಂತ್ರ. ತ್ರಿಭಾಷಾ ಗೋಳು, ಎನ್ಇಪಿ ಹೋಳು, ಮತ್ತೆ ಶುರುವಾಯಿತಾ ಭಾಷಾ ಸಮರ. ನಮಸ್ಕಾರ ಸ್ನೇಹಿತರೆ. ತಮಿಳುನಾಡು ಭಾರತದಲ್ಲೇ ಭಾಷೆ ಸಂಸ್ಕೃತಿ ವಿಚಾರವಾಗಿ ಶ್ರೀಮಂತ, ಆದರೆ ಅಷ್ಟೇ ಸೂಕ್ಷ್ಮ ರಾಜ್ಯ. ಅಂತಹ ತಮಿಳುನಾಡಲ್ಲೀಗ ಮತ್ತೆ ಭಾಷೆ ವಿಚಾರದಲ್ಲಿ ದೊಡ್ಡ ಗಲಾಟೆ ಶುರು ಮಾಡಿದ್ದಾರೆ. ಕೇಂದ್ರ ವರ್ಸಸ್ ರಾಜ್ಯ ಅಂತ ಗಲಾಟೆ ಶುರು ಮಾಡಿದ್ದಾರೆ. ಕೇಂದ್ರ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಎನ್ಇಪಿ ಜಾರಿ ಮಾಡದೇ ಇರೋಕೆ ತಮಿಳುನಾಡು ವಿಶೇಷ ಅಲ್ಲ, ಇದೆಲ್ಲವೂ ಭಾರತವೇ, ತಮಿಳುನಾಡು ಭಾರತದ ಭಾಗವೇ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ರೆ, ಸ್ಟಾಲಿನ್ ತಮಿಳರ ಅಸ್ಮಿತೆಯನ್ನ ಎದುರಿಸಬೇಕಾಗತ್ತೆ, ಎಚ್ಚರ ಅಂತ ಬೆದರಿಕೆ ಹಾಕಿದ್ದಾರೆ. ಬ್ಲಾಕ್ ಮೇಲ್ ಮಾಡಬೇಡಿ ಅಂತ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಜೇನು ಗೂಡಿಗೆ ಕಲ್ಲೆಸಿಬೇಡಿ ಅಂತ PM ಮೋದಿ ಅವರಿಗೆ ಪತ್ರವನ್ನ ಬರೆದು ಒಂದು ರೀತಿ ಬೆದರಿಸೋ ರೀತಿ ಲೆಟರ್ ಬರೆದಿದ್ದಾರೆ. ಹಾಗಿದ್ರೆ ತಮಿಳುನಾಡಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಏನಿದು ಫಂಡ್ ಕಟ್ ತಂತ್ರ? ಸ್ಟಾಲಿನ್ ಹೇಳ್ತಿರೋ ಬ್ಲಾಕ್ ಮೇಲ್ ಏನು? ಎನ್ಇಪಿ ಗಲಾಟೆ ಏನು? 60 ವರ್ಷಗಳ ನಂತರ ಮತ್ತೆ ಭಾಷಾ ಸಮರ ಶುರುವಾಗಿರೋದು ಯಾಕೆ? ಅದೆಲ್ಲವನ್ನ ಡೀಟೇಲ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ಎನ್ಇಪಿ ತಡೆ, ಫಂಡ್ ಕಟ್, ಹೊತ್ತಿತ್ತು ಭಾಷಾ ಬೆಂಕಿ. ಸ್ನೇಹಿತರೆ, ಎನ್ಇಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಶಿಕ್ಷಣದಲ್ಲಿ ಸುಧಾರಣೆ ತರಬೇಕು ಅನ್ನೋ ಉದ್ದೇಶದಿಂದ 2020ರಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಿದ ರಾಷ್ಟ್ರೀಯ ನೀತಿ. ತಮಿಳುನಾಡು, ಕೇರಳದಂತಹ ಕೆಲ ರಾಜ್ಯಗಳನ್ನು ಬಿಟ್ಟು ಬಹುತೇಕ ಎಲ್ಲಾ ಕಡೆ ಎನ್ಇಪಿ ಜಾರಿಯಾಗಿದೆ. ಅದರಲ್ಲೂ ಮುಖ್ಯವಾಗಿ ಎನ್ಇಪಿಯಲ್ಲಿ ತ್ರಿಭಾಷಾ ಸೂತ್ರ ಇದೆ ಅನ್ನೋ ಕಾರಣ ತಮಿಳುನಾಡು ಅಪೋಸ್ ಮಾಡಿತ್ತು. ಆದ್ರೀಗ ಎನ್ಇಪಿ ಜಾರಿ ಮಾಡಿಲ್ಲ ಅಂತ ಕೇಂದ್ರ ಸರ್ಕಾರ ತಮಿಳುನಾಡಿಗೆ ಹೋಗಬೇಕಾಗಿದ್ದ ಅನುದಾನವನ್ನ ಕಟ್ ಮಾಡಿದೆ. ಸಮಗ್ರ ಶಿಕ್ಷಾ ಅನ್ನೋ ಕೇಂದ್ರ ಯೋಜನೆಯಿಂದ ಶಿಕ್ಷಣಕ್ಕಾಗಿ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ದುಡ್ಡನ್ನ ಕೊಡುತ್ತೆ. ಅದೇ ರೀತಿ ತಮಿಳುನಾಡಿಗೂ 2150 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇದನ್ನ ಪ್ರಶ್ನಿಸಿದಾಗ ಯಾಕೆ ಅಂತ ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ತಮಿಳುನಾಡು ಎನ್ಇಪಿಯನ್ನ, ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನ ಜಾರಿ ಮಾಡಬೇಕು, ಆಗ ಮಾತ್ರ ಅನುದಾನ ಕೊಡೋಕೆ ಸಾಧ್ಯ. ಇಡೀ ದೇಶ ಎನ್ಇಪಿ ಜಾರಿ ಮಾಡಿರುವಾಗ ತಮಿಳುನಾಡು ಯಾಕೆ ಈ ರೀತಿ ಮಾಡ್ತಾ ಇದೆ? ತ್ರಿಭಾಷಾ ಸೂತ್ರ ಒಪ್ಪೋದ್ರಲ್ಲಿ ನಿಮಗೇನ್ ಪ್ರಾಬ್ಲಮ್ ಅಂತ ಕೇಳಿದ್ದಾರೆ. ಬಟ್ ವಾಟ್ ಈಸ್ ರಾಂಗ್ ಇಫ್ ಎ ಸ್ಟೂಡೆಂಟ್ ಇನ್ ತಮಿಳುನಾಡು ವಿಲ್ ಲರ್ನ್ ಟು ಕಮ್ ಟು ದ ಮಲ್ಟಿಲಿಂಗ್ವಲ್ ಆಸ್ಪೆಕ್ಟ್? ಅಲ್ಲದೆ DMK ಸರ್ಕಾರ ಪರ್ಟಿಕ್ಯುಲರ್ ಆಗಿ ಕೇವಲ ತನ್ನ ರಾಜಕೀಯಕ್ಕೋಸ್ಕರ ಎನ್ಇಪಿಯನ್ನ ವಿರೋಧಿಸ್ತಾ ಇದೆ. ಮೂರನೇ ಭಾಷೆ ಕಲಿಯೋದ್ರಿಂದ ತಮಿಳುನಾಡು ವಿದ್ಯಾರ್ಥಿಗಳನ್ನ ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ವಿಚಾರ ಈಗ ತಮಿಳುನಾಡಿನಾದ್ಯಂತ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ. ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೇನುಗೂಡಿಗೆ ಕಲ್ಲೆಸಿಬೇಡಿ, ಮೋದಿಗೆ ಸ್ಟಾಲಿನ್ ಪತ್ರ. ಧರ್ಮೇಂದ್ರ ಪ್ರಧಾನ್ ಅವರ ಹೇಳಿಕೆಗೆ ರಿಯಾಕ್ಟ್ ಮಾಡಿರೋ ತಮಿಳುನಾಡು CM MK ಸ್ಟಾಲಿನ್, ಸಂವಿಧಾನದ ಯಾವ ಪಾಯಿಂಟ್ ಅಲ್ಲಿ ರಾಜ್ಯಗಳು ತ್ರಿಭಾಷಾ ಸೂತ್ರ ಒಪ್ಪಬೇಕು ಅಂತ ಬರೆದಿದೆ ಹೇಳಿ ಅಂತ ಕೇಳಿದ್ದಾರೆ. ಅಲ್ಲದೆ ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿ ಬರುವ ವಿಚಾರ, ಕೇಂದ್ರ ಸರ್ಕಾರ ಒಂದೇ ಈ ಪಟ್ಟಿಯ ಯಜಮಾನ ಅಲ್ಲ. ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರ ರಾಜ್ಯ ಇಬ್ಬರಿಗೂ ಅಧಿಕಾರ ಇರುತ್ತೆ. ಈ ತರ ಬ್ಲಾಕ್ ಮೇಲ್ ಮಾಡಿ ಹಿಂಬಾಗಿಲಿನ ಮೂಲಕ ಹಿಂದಿ ಹೇರಿಕೆ ಮಾಡೋದನ್ನ ಸಹಿಸೋದಿಲ್ಲ. ನಾವು ನಮ್ಮ ಹಕ್ಕನ್ನಷ್ಟೇ ಕೇಳ್ತಾ ಇದ್ದೀವಿ, ನೀವೇನೋ ನಿಮ್ಮ ವೈಯಕ್ತಿಕ ಆಸ್ತಿ ಕೇಳಿರೋ ಹಾಗೆ ದುರಹಂಕಾರದಿಂದ ವರ್ತಿಸಿದ್ರೆ ತಮಿಳಿಗರ ನಿಜವಾದ ಅಸ್ಮಿತೆ ನೋಡಬೇಕಾಗತ್ತೆ ಅಂತ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ PM ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಕೂಡಲೇ ತಮಿಳುನಾಡಿಗೆ ತಡೆ ಹಿಡಿದಿರೋ ಹಣವನ್ನ ಬಿಡುಗಡೆ ಮಾಡಬೇಕು, ಕೇಂದ್ರ ಸರ್ಕಾರ ಜೇನುಗೂಡಿಗೆ ಕಲ್ಲೆಸೆಯೋ ಪ್ರಯತ್ನ ಮಾಡಬಾರದು ಅಂತಲೂ ಶಬ್ದವನ್ನ ಬಳಸಿದ್ದಾರೆ. ಜೇನುಗೂಡಿ ಕಲ್ಲೆಸಿದ್ರೆ ಏನಾಗುತ್ತೆ? ಜೇನು ಹುಳಗಳು ರೊಚ್ಚಿಗೆದ್ದು ಬಂದು ಅಟ್ಯಾಕ್ ಮಾಡಿ ಕಡಿತಾವಲ್ಲ, ಕಚ್ಚತಾವಲ್ಲ, ಅದು ಮಾರಣಾಂತಿಕವೂ ಆಗ್ಬೋದು ಕೆಲವೊಂದ್ಸಲ. ಸೊ ಆ ರೀತಿ ಶಬ್ದವನ್ನ ಬಳಸಿದ್ದಾರೆ DMKನವರು. ಕೇಂದ್ರ ಸಚಿವರು ಎನ್ಇಪಿ ಜಾರಿ ಮಾಡದೇ ಇದ್ದಿದ್ದಕ್ಕೆ ಅನುದಾನ ತಡೆ ಹಿಡಿದಿದ್ದೀವಿ ಅಂತ ಹೇಳ್ತಿದ್ದಾರೆ. ನಾವು ಕೂಡ ತಮಿಳುನಾಡಿನಿಂದ ಸಂಗ್ರಹಿಸಿದ ತೆರಿಗೆ ಕೊಡಲ್ಲ ಅಂದ್ರೆ ಏನ್ ಮಾಡ್ತಾರೆ? ಒಕ್ಕೂಟ ವ್ಯವಸ್ಥೆ ಪರಸ್ಪರ ಸಹಕಾರದಿಂದ ನಡಿಬೇಕು ಅಂತ ಹೇಳಿದ್ದಾರೆ. ತಮಿಳುನಾಡಿನಾದ್ಯಂತ ಕೇಂದ್ರ ಸಚಿವರ ಹೇಳಿಕೆಗೆ ಖಂಡನೆ ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರತಿಪಕ್ಷ AIADMK ಕೂಡ ಇದು ಹಿಂದಿ ಹೇರಿಕೆ ಪ್ರಯತ್ನ ಅಂತ ಹೇಳಿದೆ. And don't try to impose upon us on any other language, particularly Hindi. NDAನಲ್ಲಿ ಬಿಜೆಪಿ ಮಿತ್ರ ಪಕ್ಷ ಆಗಿರೋ PMK ಕೂಡ ರಾಜ್ಯದ ಸ್ವಾಯತ್ತತೆ ಮೇಲೆ ದಾಳಿ ಅಂತ ಕರೆದಿದೆ. ಇತ್ತೀಚೆಗೆ ಬಂದ ನಟ ವಿಜಯ್ ವೆಟ್ರಿ ಕಳಗಂ ಪಕ್ಷ ಕೂಡ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದೆ ಅಂತ ಟೀಕಿಸಿದ್ದಾರೆ.
ತಮಿಳುನಾಡಿನಾದ್ಯಂತ ಇದೇ ರೀತಿ ಸೆಂಟಿಮೆಂಟ್ ಇರೋದ್ರಿಂದ ಎಲ್ಲ ಪಕ್ಷಗಳು ಈ ವಿಚಾರದಲ್ಲಿ ಒಟ್ಟಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರ್ತಿವೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮೊದಲು ಬ್ಯಾಂಕಾಕ್ ಪಟಾಯಾಗೆ 7 Sands ಟೂರಿಸಂ ಕಂಪನಿ ಟ್ರಿಪ್ ಆಯೋಜನೆ ಮಾಡಿದೆ. ಕೇವಲ 63,500 ರೂಪಾಯಿಗೆ 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್ ತಂದಿದ್ದಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್, ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಸೇರಿ 63,500 ರೂಪಾಯಿ. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ತ್ರಿಭಾಷಾ ಸೂತ್ರ ದಶಕಗಳಿಂದ ವಿರೋಧ. ಸ್ನೇಹಿತರೆ, ಎನ್ಇಪಿಗೆ ತಮಿಳುನಾಡು ವಿರೋಧಿಸುತ್ತಿರುವುದಕ್ಕೆ ಮುಖ್ಯ ಕಾರಣ ತ್ರಿಭಾಷಾ ಸೂತ್ರ. ಈ ತ್ರಿಭಾಷಾ ಸೂತ್ರದ ವಿರುದ್ಧ ತಮಿಳುನಾಡಿನಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ವಿರೋಧ ಇದೆ. 1937ರಲ್ಲಿ ರಾಜಾಜಿ ಸಿ ರಾಜಗೋಪಾಲಾಚಾರಿ ಅವರು ಮದ್ರಾಸ್ ಪ್ರಾಂತ್ಯದ ಸಿಎಂ ಆಗಿದ್ರು. ಹೈಸ್ಕೂಲ್ನಲ್ಲಿ ಹಿಂದಿನ ಕಡ್ಡಾಯ ಮಾಡೋಕೆ ಹೊರಟಿದ್ರು. ಆದರೆ ಆಗಲೂ ಭಾರಿ ವಿರೋಧ ವ್ಯಕ್ತ ಆಗಿತ್ತು. ಪೆರಿಯಾರ್ ರಾಮಸ್ವಾಮಿ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನೆಯಾಗಿತ್ತು. ತಾಳಮುತ್ತು ಮತ್ತು ನಟರಾಜ್ ಅನ್ನೋ ಇಬ್ಬರು ಯುವಕರು ಈ ಪ್ರತಿಭಟನೆಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ರು. ನಂತರ ಇವರಿಬ್ಬರು ಹಿಂದಿ ಹೇರಿಕೆ ವಿರುದ್ಧ ಹೋರಾಟದ ಐಕಾನ್ಗಳಾದ್ರು. ಅದಾದ್ಮೇಲೆ 1965ರಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಿಂದಿನ ಏಕೈಕ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡೋ ಪ್ರಯತ್ನ ಕೂಡ ನಡೆದಿತ್ತು. ಆಗಲೂ ತಮಿಳುನಾಡಲ್ಲಿ ಭಾರಿ ಪ್ರತಿಭಟನೆಗಳಾಗಿದ್ವು. ಪೊಲೀಸ್ ಫೈರಿಂಗ್ ಸೇರಿದಂತೆ ಬೇರೆ ಬೇರೆ ಗಲಾಟೆಯಲ್ಲಿ 70ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ರು. ಅನೇಕರು ತಮಗೆ ತಾವೇ ಬೆಂಕಿ ಹಾಕೊಂಡು ಪ್ರಾಣ ಕಳ್ಕೊಂಡ್ರು. ಕೊನೆಗೆ ಕೇಂದ್ರ ಸರ್ಕಾರ ಇಲ್ಲ, ಇಂಗ್ಲಿಷ್ ಕೂಡ ಇರುತ್ತೆ ಅಂತ ಮುಂದುವರಿಸಿಕೊಂಡು ಹೋಗಿತ್ತು. ಇನ್ನು 1968ರಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಕ್ಟ್ ನ ತಿದ್ದುಪಡಿ ಮಾಡಿ ತ್ರಿಭಾಷಾ ಸೂತ್ರ ಸೇರಿಸಲಾಯಿತು. ಅದರ ಪ್ರಕಾರ ಹಿಂದಿ ಭಾಷಿಕ ರಾಜ್ಯಗಳು ಹಿಂದಿ ಇಂಗ್ಲಿಷ್ ಜೊತೆಗೆ ಮತ್ತೊಂದು ಭಾರತದ ಭಾಷೆಯನ್ನ ಕಲಿಬೇಕಾಗಿತ್ತು. ಅದೇ ರೀತಿ ಹಿಂದಿಯೇತರ ರಾಜ್ಯಗಳಲ್ಲಿ ಸ್ಥಳೀಯ ಭಾಷೆ ಇಂಗ್ಲಿಷ್ ಮತ್ತು ಹಿಂದಿ ಕಲಿಸಬೇಕಾಗಿತ್ತು. ಇದಕ್ಕೂ ತಮಿಳುನಾಡು ಭಾರಿ ಅಪೋಸ್ ಮಾಡ್ತು. ಅಂದಿನ ತಮಿಳುನಾಡು ಸಿಎಂ ಸಿಎನ್ ಅಣ್ಣಾದುರೈ ಅಸೆಂಬ್ಲಿಯಲ್ಲಿ ತ್ರಿಭಾಷಾ ಸೂತ್ರ ರಿಜೆಕ್ಟ್ ಮಾಡಿ ದ್ವಿಭಾಷಾ ನಿರ್ಣಯ ಪಾಸ್ ಮಾಡಿದ್ರು. ಕೊನೆಗೆ 1976ರಲ್ಲಿ ಕೇಂದ್ರ ಸರ್ಕಾರ ತಮಿಳುನಾಡು ಹೊರತುಪಡಿಸಿ ಬೇರೆ ಕಡೆಯಷ್ಟೇ ಅಫಿಷಿಯಲ್ ಲ್ಯಾಂಗ್ವೇಜ್ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ಕ್ಲಾರಿಫಿಕೇಶನ್ ನಿರ್ಣಯವನ್ನ ಹೊರಡಿಸಬೇಕಾಯಿತು. ಹೀಗಾಗಿ ತಮಿಳುನಾಡಿನ ಶಾಲೆಗಳಲ್ಲಿ ಅಂದಿನಿಂದ ಇಂದಿನವರೆಗೂ 6 ದಶಕಗಳ ಕಾಲ ಕೇವಲ ತಮಿಳು ಮತ್ತು ಇಂಗ್ಲಿಷ್ ಮಾತ್ರ ಹೇಳ್ಕೊಳ್ಳಲಾಗ್ತಾ ಇದೆ. ಆದರೆ ಈಗ ಎನ್ಇಪಿನಲ್ಲಿ ಮತ್ತೆ ತ್ರಿಭಾಷಾ ಸೂತ್ರಕ್ಕೆ ಹೋಗಬೇಕು ಅಂತಿರೋದ್ರಿಂದ ಇಲ್ಲಿ ಹಿಂದಿನೇ ಕಲಿಬೇಕು ಅಂತಿಲ್ಲ, ಬಟ್ 3 ಭಾಷೆ ಕಲಿಬೇಕು ಅಂತ ಇದೆ. ಇದು ಹಿಂದಿನೇ ತರೋಕ್ ನೀವು ಮಾಡಿರೋ ಪ್ಲಾನ್ ಅಂತ ತಮಿಳುನಾಡಿನ ಈ ದ್ರವಿಡ ಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇವೆ. ಹಿಂದಿ ಹೇರಿಕೆ ಪರೋಕ್ಷ ದಾರಿ. ಇಷ್ಟೆಲ್ಲ ವಿರೋಧ ವ್ಯಕ್ತವಾದರೂ ಕೂಡ ಬಿಜೆಪಿ ತ್ರಿಭಾಷಾ ಸೂತ್ರವನ್ನ ಡಿಫೆಂಡ್ ಮಾಡ್ತಾ ಇದೆ. ನಮ್ದು ಕಾಂಗ್ರೆಸ್ ಕಾಲದ ನೀತಿ ರೀತಿ ಅಲ್ಲ. ಎನ್ಇಪಿ ಹಿಂದಿ ಹೇರಿಕೆ ಮಾಡಲ್ಲ, ಕೇವಲ ಭಾರತೀಯ ಭಾಷೆ ಕಲಿಯೋಕೆ ಅವಕಾಶ ನೀಡುತ್ತೆ. ತಮಿಳುನಾಡಿನ ಮಕ್ಕಳು ತಮಿಳು ಇಂಗ್ಲಿಷ್ ಭಾಷೆ ಜೊತೆಗೆ ಬೇರೆ ಯಾವುದಾದ್ರೂ ಭಾಷೆ ಕಲಿಬಹುದು, ಭಾರತದ ಭಾಷೆಯನ್ನ ಕಲಿಬಹುದು. ಹಿಂದಿನೇ ಆಯ್ಕೆ ಮಾಡ್ಕೋಬೇಕು ಅಂತಿಲ್ಲ ಅಂತ ಹೇಳ್ತಿದೆ. ಆದರೆ ತಮಿಳು ರಾಜಕಾರಣಿಗಳು ಮಾತ್ರ ಇದು ಹಿಂಬದಿಯಿಂದ ಹಿಂದಿ ಹೇರೋಕೆ ನೀವು ಮಾಡಿರೋ ಪ್ಲಾನ್ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ 2014ರಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಪಾರ್ಲಿಮೆಂಟ್ಗೆ ಮಾಹಿತಿ ಕೊಟ್ಟಿದ್ರು. ಏನ್ ಹೇಳಿದ್ರು? ತಮಿಳುನಾಡು, ತ್ರಿಪುರ, ಪುದುಚೇರಿ ಬಿಟ್ಟು ಎಲ್ಲ ರಾಜ್ಯಗಳಲ್ಲೂ 3 ಲ್ಯಾಂಗ್ವೇಜ್ ಪಾಲಿಸಿ ಇತ್ತು. ಬಹುತೇಕ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಹಿಂದಿ ಇಂಗ್ಲಿಷ್ ಜೊತೆಗೆ ಸಂಸ್ಕೃತ ಕಲಿಸಲಾಗ್ತಾ ಇತ್ತು. ಆದರೆ ಬಹುತೇಕ ಹಿಂದಿಯೇತರ ರಾಜ್ಯಗಳಲ್ಲಿ ಸ್ಥಳೀಯ ಭಾಷೆ ಇಂಗ್ಲಿಷ್ ಜೊತೆಗೆ ಹಿಂದಿನ ಹೇಳ್ಕೊಡ್ಲಾಗ್ತಿತ್ತು. ಅಲ್ಲದೆ ಈ ತರ ಹಿಂದಿಯೇತರ ರಾಜ್ಯಗಳಲ್ಲಿ ಹಿಂದಿನೇ ಆಯ್ಕೆ ಮಾಡಿಕೊಳ್ಳೋದಕ್ಕಾಗಿ ಕೇಂದ್ರ ಸರ್ಕಾರ ಅನುದಾನ ಕೊಡ್ತಾ ಇತ್ತು. 2019ರಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಹಿಂದಿ ಶಿಕ್ಷಕರನ್ನ ನೇಮಕ ಮಾಡೋಕೆ 50 ಕೋಟಿ ರೂಪಾಯಿ ಕೊಟ್ಟಿತ್ತು ಅಂತ ಹೇಳಿದ್ರು. ಅಲ್ಲದೆ ಕೇಂದ್ರ ಸರ್ಕಾರದ ಶಾಲೆಗಳಲ್ಲೂ ಕೂಡ ಈ ಇಶ್ಯೂ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ತಮಿಳುನಾಡಿನ ಸೆಂಟ್ರಲ್ ಸ್ಕೂಲ್ಗಳಲ್ಲಿ ಮಕ್ಕಳು 3 ಭಾಷೆ ಕಲಿತಾ ಇದ್ದಾರೆ. ಹೀಗಿರುವಾಗ ರಾಜ್ಯ ಸರ್ಕಾರಿ ಸ್ಕೂಲ್ಗಳ ಮಕ್ಕಳನ್ನೇಕೆ ವಂಚಿತರನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು. ಆದರೆ ಸ್ನೇಹಿತರೆ, ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಹಿಂದಿ, ಸಂಸ್ಕೃತ, ಇಂಗ್ಲಿಷ್ ಡಿಫಾಲ್ಟ್ ಆಪ್ಷನ್ ಮಾಡಲಾಗಿದೆ. ಕೇವಲ 15ಕ್ಕಿಂತ ಹೆಚ್ಚು ಮಕ್ಕಳು ಸ್ಥಳೀಯ ಭಾಷೆ ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ಚೇಂಜ್ ಮಾಡ್ತಾರೆ. ಆರ್ಟಿಐ ಮಾಹಿತಿ ಪ್ರಕಾರ ತಮಿಳುನಾಡಿನ 49 ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಒಬ್ಬ ತಮಿಳು ಶಿಕ್ಷಕರಿಲ್ಲ. ಹೀಗಾಗಿ ತ್ರಿಭಾಷಾ ಸೂತ್ರ ಅಲ್ಟಿಮೇಟ್ಲಿ ಹಿಂದಿ ಹೇರಿಕೆಗೆ ದಾರಿಯಾಗುತ್ತೆ ಅನ್ನೋ ಆತಂಕವನ್ನ ದ್ರವಿಡ ಪಕ್ಷಗಳು ವ್ಯಕ್ತಪಡಿಸ್ತಾ ಇವೆ. ಶಿಕ್ಷಣಕ್ಕೆ ಯಾರು ಬಾಸ್? ಸ್ನೇಹಿತರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಏನೇ ಜಗಳ ಇದ್ರೂ ಕೊನೆಗದು ಡಿಸೈಡ್ ಆಗೋದು ಯಾರ ಹತ್ರ ಎಷ್ಟು ಪವರ್ಸ್ ಇದೆ ಅನ್ನೋದ್ರ ಮೇಲೆ. ಆತರ ನೋಡೋಕ್ ಹೋದ್ರೆ ಶಿಕ್ಷಣ ಕಂಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಅಂದ್ರೆ ಶಿಕ್ಷಣದಲ್ಲಿ ಕಾಯ್ದೆ, ಕಾನೂನು, ನೀತಿ ರೂಪಿಸೋಕೆ ರಾಜ್ಯ ಮತ್ತು ಕೇಂದ್ರ ಇಬ್ಬರಿಗೂ ಪವರ್ಸ್ ಇದೆ.
ಆದ್ರೆ ಸಂವಿಧಾನದ ಆರ್ಟಿಕಲ್ 254 ಪ್ರಕಾರ ಈ ಲಿಸ್ಟ್ ನಲ್ಲಿರೋ ವಿಚಾರಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಘರ್ಷ ಉಂಟಾದ್ರೆ ಕೊನೆಗೆ ಕೇಂದ್ರ ಸರ್ಕಾರ ರೂಪಿಸಿದ ಕಾನೂನೇ ಮೇಲುಗೈ ಸಾಧಿಸುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಬೇಕಾದ್ರೆ ತಮಿಳುನಾಡು ಸರ್ಕಾರದ ಮೇಲೆ ಓವರ್ ಪವರ್ ಮಾಡಿ ಎನ್ಇಪಿನ ಜಾರಿ ಮಾಡಬಹುದು. ಆದ್ರೆ ಇದು ಸಂಘರ್ಷದ ದಾರಿಯಾಗತ್ತೆ. ಹೀಗಾಗಿ ಎರಡು ಸರ್ಕಾರಗಳು ಸಮಾಧಾನದಿಂದ ಸಮನ್ವಯದಿಂದ ಹೋಗಬೇಕಾಗತ್ತೆ. ಭಾಷೆ ಅನ್ನೋದು ಸೂಕ್ಷ್ಮ ವಿಚಾರ, ಅದರಲ್ಲೂ ತಮಿಳುನಾಡಲ್ಲಿ ಜಾಸ್ತಿನೇ ರಿಯಾಕ್ಷನ್ ಬರುತ್ತೆ. ಅಂಥದ್ರಲ್ಲಿ ತ್ರಿಭಾಷಾ ಸೂತ್ರದ ವಿಚಾರದಲ್ಲಿ ಸೂಕ್ಷ್ಮವಾಗಿ ಹೋಗಬೇಕಾಗತ್ತೆ. ಸೇಮ್ ಟೈಮ್ ತಮಿಳುನಾಡು ಸರ್ಕಾರ ಕೂಡ ಕೇವಲ ಇದೊಂದೇ ಪಾಯಿಂಟ್ ಇಟ್ಕೊಂಡು ನಾವು ಪೂರ್ಣ ಎನ್ಇಪಿನೇ ಅಪೋಸ್ ಮಾಡ್ತೀವಿ ಅನ್ನೋದು ಕೂಡ ಸರಿಯಾಗೋದಿಲ್ಲ. ಹೀಗಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಸಮಾಧಾನದಿಂದ ಚರ್ಚಿಸಿ ಮಕ್ಕಳಿಗೆ ಅಲ್ಟಿಮೇಟ್ಲಿ ಯಾವ್ದ್ರಿಂದ ಒಳ್ಳೇದಾಗತ್ತೆ, ಆಸ್ ಎ ನೇಷನ್ ನಮಗೆ ಯಾವ್ದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳಿ ಸಮಾಧಾನದಿಂದ ಮುಂದುವರಿಬೇಕು. ಜಗಳ ಮಾಡಿಕೊಂಡು ಹೊಡಿತೀವಿ ಬೇರೆ ಆಗ್ತೀವಿ, ಹೊಡಿತೀವಿ ಬೇರೆ ಆಗ್ತೀವಿ, ಪ್ರತ್ಯೇಕತೆ, ಈ ಮೈಂಡ್ ಸೆಟ್ ನ ಸ್ವಲ್ಪ ಕಮ್ಮಿ ಮಾಡಬೇಕು. ಅದರಲ್ಲೂ ಇನ್ನೇನು 1 ವರ್ಷದಲ್ಲಿ ತಮಿಳುನಾಡಲ್ಲಿ ಅಸೆಂಬ್ಲಿ ಚುನಾವಣೆ ಕೂಡ ಇದೆ. ಹೀಗಾಗಿ ಇದು ಯಾವ ಸ್ವರೂಪಕ್ಕೆ ಹೋಗುತ್ತೋ ಅಂತ ಈಗ ಬಹಳ ಆತಂಕ ಕಾರಣ ಆಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಜೇನ್ಗುಡಿ ಕಲ್ಲು ಹೊಡೆದಂಗೆ ಇದು ನೋಡಿ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಾರೆ. ಅಂದ್ರೆ ಇದು ಸೂಕ್ಷ್ಮ ಪರಿಸ್ಥಿತಿ ಆಗೋ ನಿಟ್ಟಿನಲ್ಲಿ ಆ ಕಡೆಗೆ ಹೋಗ್ತಾ ಇದೆ ಅನ್ನೋ ಆತಂಕ ಕಾರಣ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.